ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದ ಕ್ರೀಡಾಪಟು ಮಂಚನಬೆಲೆ ಶ್ರೀನಿವಾಸ್. ಇವರು ಕಳೆದ ಹಲವು ವರ್ಷಗಳಿಂದ ತಮ್ಮದೇ ಆದ ಸೇವೆಯನ್ನು ಕ್ರೀಡೆಗಳಿಗೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ಅಲ್ಲದೆ ಜಿಲ್ಲಾ ಕೇಂದ್ರ ಕ್ರೀಡಾಪಟುಗಳನ್ನು ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾಗಲು ಸಹಕಾರಿಯಾಗುವಂತೆ ಅವರು ತರಬೇತಿಯನ್ನು ನೀಡುತ್ತಿದ್ದಾರೆ. ಹೀಗೆ ತಮ್ಮದೇ ಆದ ಸೇವೆಯನ್ನು ಕ್ರೀಡೆಗೆ ಸಲ್ಲಿಸುತ್ತಿರುವ ಮಂಚನಬೆಲೆ ಶ್ರೀನಿವಾಸ್ ಅವರ ಶ್ರಮವನ್ನು ಗುರುತಿಸಿರುವ ಭಾರತ ಅಥ್ಲೆಟಿಕ್ ತಂಡದ ತರಬೇತುದಾರರಾದ ಸತ್ಯನಾರಾಯಣ ಅವರು ಮಂಚನಬೆಲೆ ಶ್ರೀನಿವಾಸ್ ಅವರನ್ನು ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದ ಆಯ್ಕೆಗೆ ತೀರ್ಪುಗಾರರನ್ನಾಗಿ ನೇಮಿಸಿದ್ದಾರೆ. ಅಲ್ಲದೆ ಶೀಘ್ರದಲ್ಲಿಯೇ ದೆಹಲಿಯಲ್ಲಿ ನಡೆಯಲಿರುವ ಅಥ್ಲೆಟಿಕ್ ಕ್ರೀಡಾಕೂಟದ ತೀರ್ಪುಗಾರರಾಗಿಯೂ ನೇಮಕವಾಗಲಿರುವುದಾಗಿ ಅವರು ಹೇಳಿದ್ದಾರೆ. ಫೆಬ್ರವರಿ 17ರಿಂದ 21ರವರೆಗೆ ಚೆನ್ನೈನ ರಾಜರಥಿನಂ ಕ್ರೀಡಾಂಗಣದಲ್ಲಿ ರಾಷ್ಟ್ರಮಟ್ಟದ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಕ್ರೀಡಾಕೂಟಗಳ ಆಯ್ಕೆ ನಡೆಯಲಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಅಥ್ಲೆಟಿಕ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಂಚನಬೆಲೆ ಶ್ರೀನಿವಾಸ್ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಕಳೆದ 20 ವರ್ಷಗಳಿಂದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಪುಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಚನಬೆಲೆ ಶ್ರೀನಿವಾಸ್ 100 ಪದಕ ಪಡೆದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದಾರೆ. ಇನ್ನು ಇವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಲು ಕಾರಣ ಚಿಕ್ಕಬಳ್ಳಾಪುರದ ಶಿಕ್ಷಣ ತಜ್ಞ ಸಿ.ವಿ. ವೆಂಕಟರಾಯಪ್ಪನವರು ಎಂದು ಅವರೇ ಹೇಳಿದ್ದಾರೆ. ಅಲ್ಲದೆ ಉತ್ತಮ ಕ್ರೀಡಾಂಗಣ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲದ ಸಮಯದಲ್ಲಿ ಕೆವಿ ಕ್ಯಾಂಪಸ್ನಲ್ಲಿದ್ದ ಕ್ರೀಡಾಂಗಣದಲ್ಲಿ ಅಭ್ಯಾಸ ಮಾಡಿ ಈ ಮಟ್ಟಕ್ಕೆ ಬೆಳೆದಿರುವುದಾಗಿ ಅವರು ಹೇಳಿದ್ದಾರೆ. ಸಿ.ವಿ. ವೆಂಕಟರಾಯಪ್ಪ ಮತ್ತು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಸಹಕಾರದಿಂದ ಈ ಮಟ್ಟಕ್ಕೆ ಬರಲು ಸಾಧ್ಯವಾಗಿದ್ದು, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಚಿಕ್ಕಬಳ್ಳಾಪುರದ ಕ್ರೀಡಾಪಟುಗಳನ್ನು ಕೊಂಡೊಯ್ಯಲು ಶ್ರಮಿಸುವುದಾಗಿ ಅವರು ಹೇಳಿದ್ದಾರೆ. ನಾಳೆಯಿಂದ ಚೆನ್ನೈನಲ್ಲಿ ನಡೆಯಲಿರುವ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಆಯ್ಕೆಯಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾರತ ತಂಡದ ಆಯ್ಕೆ ಬಯಸಿ ಭಾಗವಹಿಸಲಿದ್ದಾರೆ. ಇದಾದ ನಂತರ 100 ದೇಶಗಳು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಲಿವೆ. ಅದಕ್ಕೂ ತಮ್ಮನ್ನು ತೀರ್ಪುಗಾರನಾಗಿ ಆಯ್ಕೆಯಾಗಲಿದ್ದು, ಈ ಮಟ್ಟಕ್ಕೆ ಬೆಳೆಯಲು ಸಹಕರಿಸಿದ ಎಲ್ಲರಿಗೂ ಚಿರಋಣಿಯಾಗಿರುವುದಾಗಿ ಶ್ರೀನಿವಾಸ್ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯ ಮಟ್ಟ, ಅಖಿಲ ಭಾರತ ವಿಶ್ವವಿದ್ಯಾಲಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ನಾನು ಭಾಗವಹಿಸಿ ಸುಮಾರು 106 ಪದಕಗಳನ್ನು ಈ ಒಂದು ಜಿಲ್ಲೆಗೆ ತಂದಿದ್ದೇನೆ. ಜೊತೆಗೆ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಬೆಳಿಬೇಕಾದ್ರೆ ಮೊದಲು ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯರು, ಜೊತೆಗೆ ನನ್ನ ಎಲ್ಲ ನನಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳು, ಜೊತೆಗೆ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು, ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ತಂದೆ ಸಮಾರ ಅಂತ ಸಿ.ವಿ. ವೆಂಕಟರಾಯಪ್ಪನವರು. ಯಾಕೆ ಇವತ್ತು ನಾನು ಅವರನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ನನ್ನಲ್ಲಿ ಇಲ್ಲಿ ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾರ್ಕಿಂಗ್ ಇರ್ತಾ ಇರಲಿಲ್ಲ. ಆಗ ಸ್ವಾಮೀಜಿಯಲ್ಲಿ ಇನ್ನೂ ಅದು ಏನೂ ಇರಲಿಲ್ಲ, ಇನ್ಸ್ಟಿಟ್ಯೂಷನ್ಸ್ ಇರಲಿಲ್ಲ, 400 ಮೀಟರ್ ಟ್ರ್ಯಾಕು. ಆಗ ನಮ್ಮ ಕೆ ವಿಯಲ್ಲಿ ನಮ್ಮ ಗುಣಮಟ್ಟವಾದ ಒಂದು ಟ್ರ್ಯಾಕ್ ಇತ್ತು, 400 ಮೀಟರ್ ಟ್ರ್ಯಾಕ್ ಇತ್ತು. ಅಲ್ಲಿ ನಾನು ಅಭ್ಯಾಸ ಮಾಡೋಕ್ಕೆ ಹೋಗ್ತಾಯಿದ್ದೆ. ಆ ಮುಂಚೆಯಿಂದನೂ ನಮ್ಮ ತಂದೆ ಮತ್ತು ಅವರು ತಂದೆಯವರು, ಅವ್ರ ತಾತನವರು ಒಂದು ಸಮಕಾಲೀನರು, ಒಂದು ಜೊತೆಯಲ್ಲಿ ರಾಜಕೀಯ ಮಾಡಿರೋರು. ಆ ನಿಟ್ಟಿನಲ್ಲಿ ನನಗೆ ಆದರ್ಶ ಪ್ರಾಯಗಳಂದರೆ ನಮ್ಮ ಸಿ.ವಿ. ವೆಂಕಟರಾಯಪ್ಪನವರು ಮತ್ತು ನಮ್ಮ ನವೀನ್ ಕಿರಣವರು. ಜಿಲ್ಲಾ ಅಥ್ಲೆಟಿಕ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಇಲ್ಲಿ ರಾಜ್ಯ ಮಟ್ಟದ ಒಂದು ಮೊದಲ ಬಾರಿಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ, ನಾನು ಕಾಂಗ್ರೆಸ್ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ, ನಮ್ಮ ಪರಮೇಶ್ವರ್ ಅವರು ಬಂದು ಅವರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು, ಅಖಿಲ ಭಾರತ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಸ್ಥಾನ ಪಡೆದು, ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯ ಮಟ್ಟದಲ್ಲಿ 100 ಮೀಟರ್ ಓಟದಲ್ಲಿ ಓಡಿದಂಥ ಒಬ್ಬ ಕ್ರೀಡಾಪಟುಗಳು, ಹೆಮ್ಮೆಯ ಕ್ರೀಡಾಪಟುಗಳು. ಅವರು ನಮ್ಮ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆ ಉದಯವಾಗಲಿಂದನೂ ಸುಮಾರು 20 ವರ್ಷಗಳಿಂದ ಒಳ್ಳೆಯ ಒಂದು ಸ್ಪರ್ಧೆಗಳನ್ನು ಮಾಡ್ತಾ ಒಳ್ಳೆಯ ಒಂದು ಕಾರ್ಯವೈಖರಿ ಮಾಡಿ ಹೋಗ್ತಾ ಇದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ನನಗೆ ಇನ್ನೂ ಹೆಚ್ಚಿನ ಸ್ಪರ್ಧೆಗಳು, ಈಗ ನಾಳೆ ಅಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕಾಗ್ತೈತೆ. ನಾವು ನಾಳೆ ಸುಮಾರು ಒಂದು ಭಾರತ ದೇಶದ ಸುಮಾರು ಒಂದು 4ರಿಂದ 4,500 ಜನ ಕ್ರೀಡಾಪಟುಗಳು ಬರ್ತಾಯಿದ್ದಾರೆ. ಭಾರತ ತಂಡ ಸೀನಿಯರ್ಸ್ ಪ್ಯಾರಾ ಅಂದರೆ ಅಂಗವಿಕಲರಿಗೆ, ಅದಕ್ಕೆ ಸುಮಾರು 4,500 ಜನ ಕ್ರೀಡಾಪಟುಗಳು ಬರ್ತಾಯಿದ್ದಾರೆ. ಅಲ್ಲಿ ಆಯ್ಕೆ ಮಾಡಿ ನಾವು ಭಾರತ ತಂಡವನ್ನು ಆಯ್ಕೆ ಮಾಡಿ ಮುಂದಿನ ನವಂಬರ್ನಲ್ಲಿ ಡೆಲ್ಲಿಯಲ್ಲಿ ನಮ್ಮದು ನಡೀತಾ ಇದೆ. ಅಲ್ಲಿಗೆ ಸುಮಾರು 100 ದೇಶಗಳು ಬರ್ತಾಯಿದ್ದಾವೆ. ಅಲ್ಲಿಗೂ ಸಹ ನಾನು ತೀರ್ಪುಗಾರ ಆಯ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲ ಬಾರಿಗೆ ನನ್ನ ಎಲ್ಲ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಿಗೆ, ನಮ್ಮ ಎಲ್ಲ ಆದರ್ಶ ನನ್ನ ಸ್ನೇಹಿತರಿಗೆ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.